पूज्याय राघवेंद्राय सद्धर्मदायितां कल्पवृक्षां कामधेनु श्रीमन् नारायण महालक्ष्मी देव नमस्ते ಅರಿವಿಗೆ ಕ್ಷಣದ ಗುರುಗೂ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು. ತುಲಾರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ತುಲಾರಾಶಿಗೆ ಈ ಒಂದು ತಿಂಗಳಲ್ಲಿ ತುಂಬ ತೊಂದರೆಗಳು ಸಾಕಷ್ಟು ಘಟನೆಗಳಿದ್ದಾವೆ. ಯಾಕಂದರೆ ಶುಕ್ರ ಗ್ರಹ ನಿಮಗೆ ಗೊತ್ತೇ ಇರಲ್ಲ, ಭಯಂಕರದೊಂದು ಪ್ರಾಬ್ಲಮಲ್ಲಿ ಸಿಗಾಕಿದ್ದಾನೆ. ಶುಕ್ರ ಗ್ರಹ ನಿಮಗೆ ತುಂಬ ತೊಂದರೆ ಕೊಡ್ತಾನೆ. ಯಾಕಂದರೆ ಈ ಒಂದು ತಿಂಗಳಲ್ಲಿ ಶುಕ್ರ ಗ್ರಹ ನಿಮಗೆ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಶುಕ್ರ ನಿಮಗೆ ರಾಶಾಧಿಪತಿ 12ನೇ ಮನೆಗೆ ನೀಚ ಆಗ್ತಾನೆ. 100% ನೀಚಭಂಗ ರಾಜಯೋಗ ಇರುತ್ತೆ. ನಿಮಗೆ ಅಪಾರವಾದ ಕೈ ತುಂಬ ಕೆಲಸ ಸಂಬಳ ಎಲ್ಲ ಬರುತ್ತೆ, ಆದರೆ ನೆಮ್ಮದಿರಲ್ಲ. ಯಾಕಂದರೆ ಗುರು 12ನೇ ಮನೆಯಲ್ಲಿರೋದು ತುಂಬ ಒಳ್ಳೆಯದಲ್ಲ. ರಾಶಾಧಿಪತಿ 12ನೇ ಮನೆಯಿದ್ರೆ ನೀವು ಯಾರು ಲವ್ ಕೇಸು ಅದು ಇದು ಲವ್ ಮಾಡ್ತಿದ್ರೆ ಮತ್ತು ಅವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ತಾರೆ. ಮತ್ತು ಕಳ್ಳ ಕಾದಲ್ಲಿ ಲವ್ ಅಂದರೆ ಅಕ್ರಮ ಸಂಬಂಧಗಳು ಇಟ್ಕೊಂಡಿರ್ತಾರೆ. ಮನೇಲಿ ಸಿಗದಿರೋ ಪ್ರೀತಿ ಹೊರಗಡೆ ಲವ್ ಸಿಗ್ತಾ ಇರುತ್ತೆ. ಆ ಲವ್ವು ಕೂಡ ನಿಮಗೆ ಬೇಜಾರ ಮಾಡುತ್ತೆ ಅಂತ ಹೇಳುತ್ತೆ. 2ನೇ ಮೇಲೆ ಸೂರ್ಯ ಮತ್ತು ಬುಧ ಗ್ರಹ ಇದ್ದಾನೆ. ನೀವು ಯಾವುದಾದ್ರು ಪ್ರಾಪರ್ಟಿ ವಿಚಾರದಲ್ಲಿ ನೋಡ್ತೀರಿ ತಗೊಳಕ್ಕೆ ಎಲ್ಲವೂ ಸಿಗುತ್ತೆ, ಆದರೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಒಳ್ಳೆ ಟೈಮ್ ಅಲ್ಲ ಅಂತ ಹೇಳ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ 4ನೇ ಮನೆ ಅಧಿಪತಿ ಗುರುಗ್ರಹನೂ ಕೂಡ ಶನಿ ಗ್ರಹನೂ ಕೂಡ ನಿಮಗೆ ತುಂಬ ವಿಶೇಷವಾಗಿ ಮತ್ತು ಕುಂಭ ಮಕರ ಅಧಿಪತಿ ಮೀನದಲ್ಲಿದ್ದಾನೆ. ಅದು ಒಂದಲ್ಲ ಒಂದು ಸಮಸ್ಯೆನ ಕೊಡ್ತಾನೆ. 10ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ 10ನೇ ಮನೆಯಲ್ಲಿ ಗುರು 12ನೇ ಮನೆಯಲ್ಲಿ ಶುಕ್ರ ಗ್ರಹದಿಂದ ನೀವೆಲ್ಲರೂ ಕೆಲಸವನ್ನು ಕಳ್ಕೊತೀರ, ಕೆಲಸ ಬದಲಾವಣೆ ಮಾಡ್ತೀರಾ ತುಲಾರಾಶಿರು ಅಂತ ಹೇಳುತ್ತೆ. ಆ ಕೆಲಸವನ್ನು ಕಳ್ಕೊಂಡಿರ್ತಾರೆ ನೋಡ್ಕೊಳ್ಳಿ, ಒಂದು ಬದಲಾವಣೆ ಆಗುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಈ ಒಂದು ಯಾರಿಗೋ ದುಡ್ಡು ಕೊಟ್ಟು ಸಿಗಾಕೈತೀರ. ಈ ಟೈಮಲ್ಲಿ ಯಾರಿಗೂ ಈ ತಿಂಗಳಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ, ದುಡ್ಡು ಕೊಟ್ಟು ಸಿಗಾಕೈತೀರ. ಮತ್ತು ಯಾವುದೇ ಒಡವೆ ಅಡ್ಯಾಡಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ಮನೆ ಮಠವನ್ನು ಮಾರಕ್ಕೆ ಹೋಗ್ಬಿಡಿ, ಮನೆ ಬದಲಾವಣೆ ಮಾಡಬೇಡಿ. ಒಳ್ಳೆ ಮುಹೂರ್ತ ಅಲ್ಲ. ಕೇತು ಗ್ರಹ ತುಂಬ ಚೆನ್ನಾಗಿದ್ದಾನೆ. ಗಣಪತಿಗೆ ಅತಿ ಹೆಚ್ಚು ಗಣಪತಿನ ಪೂಜೆ ಮಾಡಿ ಮತ್ತು ಕೇತುಗೆ ವೈಢೂರ್ಯವನ್ನು ಮನೇಲಿ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಅಪಾರವಾದ ಬುಧಗ್ರಹ ಧನಸ್ಥಾನದಲ್ಲಿದ್ದಾನೆ. ನಿಮಗೆ ಹೋಟೆಲ್ ಉತ್ತಮ ಇಲ್ಲವರಿಗೆ ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ. ಕುಜಗ್ರಹ ತುಂಬ ಚೆನ್ನಾಗಿದೆ. ನೀವು ಹವಳ ಹಾಕಿ ರೂಬಿ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ತೊಗರಿಬೇಳೆ ಅತಿ ಹೆಚ್ಚು ಜಾಸ್ತಿ ತಂದಿಟ್ಕೊಳ್ಳಿ, ಲಕ್ ಬರುತ್ತೆ. ಮನೆಯಲ್ಲಿ ಬಹಳ ವಿಶೇಷವಾಗಿ ಗೋಧಿನ ಜಾಸ್ತಿ ಇಡಿ, ಮನೆಯಲ್ಲಿ ಹುಳ್ಳಿಕಾಳನ್ನು ಜಾಸ್ತಿ ಇಡಿ. ನಿಮ್ಮ ಲೈಫಲ್ಲಿ ಈ 3 ಧಾನ್ಯ ದವಸಗಳು ಕೂಡ ನಿಮ್ಗೆ ಯೋಗ ಬರುತ್ತೆ. ಅದು ಬಿಟ್ಟು ದುಡ್ಡಿದ್ದವ್ರಿಗೆ ವೈಡೂರ್ಯ ಪಚ್ಚೆ ರೂಬಿ ಹಾಕಿ ಭಾಳ ಒಳ್ಳೆಯದಾಗುತ್ತೆ. ಯಾರಿಗಾರು ತುಲಾರಾಶಿಯವರಿಗೆ ಶುಕ್ರ ದಶೆ ನಡೀತಿದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ, ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ಶುಕ್ರ ದಶೆ ನಡೀದಿರ್ತಾರೆ ನೋಡಿ, ಶುಕ್ರ ಭುಕ್ತಿನೂ ಕೂಡ ನಡೀತಾರೆ ನೋಡಿ. ಅದೇ ರೀತಿಯಲ್ಲಿ ಗುರು 10ನೇ ಭಾವದಲ್ಲಿದ್ದಾನೆ. 10ನೇ ಭಾವದಲ್ಲಿದ್ದಾಗ ಕೆಲಸ ಕಾರ್ಯವನ್ನು ಕಳ್ಕೊತೀರ ಅಂತ ಹೇಳುತ್ತೆ. 6ನೇ ಮನೆಯಲ್ಲಿ ಕೇಳಿ ತುಲಾರಾಶಿಯವರಿಗೆ ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ, ಚಿತ್ತಾ ನಕ್ಷತ್ರರಿಗೆ ಮೈ ಚರ್ಮ ಸುಳಿತಾ ಇದೆ. ಅದರಲ್ಲಿ ಕೂಡ ಚಿತ್ತಾ ನಕ್ಷತ್ರಕ್ಕೆ ಇರೋದ್ರಲ್ಲಿ ಪರವಾಗಿಲ್ಲ. ಸ್ವಾತಿ ನಕ್ಷತ್ರ ಅಧಿಪತಿಯವರಿಗೆ ಶನಿ ಮನೆಯಲ್ಲಿ ರಾಹು ಕೂತಿರೋದ್ರಿಂದ ನಿಮಗೆ ಹೆಂಗಂತೆ ನಿಮಗೆಲ್ಲ ಸುಳ್ಳು ಅಪರಾಧ ನಿಮಗೆ ತುಂಬ ಒಂದಲ್ಲ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ತುಲಾರಾಶಿಯವರಿಗೆ ವಿಶಾಖ ನಕ್ಷತ್ರರಿಗೆ ಕೆಲಸದಲ್ಲಿ ಒತ್ತಡ, ಹಳೆ ಕೆಲಸದಲ್ಲಿ ಬಿಟ್ಟಿರ್ತೀರ, ಹೊಸ ಕೆಲಸದ ಒತ್ತಡ, ಸಾಕಷ್ಟು ಘಟನೆಗಳನ್ನ ನೋಡ್ತೀರ. ಒಂದು ಕೂಡ ನಿಮಗೆ ತೊಂದರೆ ಆಗக்கூಡೋದ್ರ ಥರ ನಿಮ್ಮ ಲೈಫಲ್ಲಿ ನೀವು ಉದ್ಧಾರ ಆಗಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಲಕ್ ಬರಬೇಕು ಅಂದರೆ ತುಲಾರಾಶಿಯವರಿಗೆ ಹೋಗ್ಬೇಕಾದಂಥ ಟೆಂಪಲ್ಲು ಕಟೀಲ ದುರ್ಗಾ ಪರಮೇಶ್ವರನ ಆರಾಧನೆ ಮಾಡಿ. ಕಟೀಲ ದುರ್ಗಾ ಪರಮೇಶ್ವರ ಆರಾಧನೆ ಮಾಡಿದಷ್ಟು ನಿಮ್ಮ ಜೀವನ ಪಾವನ ಆಗುತ್ತೆ. ಮತ್ತು ತುಲಾರಾಶಿಯವರಿಗೆ ಒಂದು ಶುಕ್ರ ಗ್ರಹದ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮಗೆ ಭಾಗ್ಯಾಧಿಪತಿ ಬುಧ ಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಮಧುರೆ ಮೀನಾಕ್ಷಿನ ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬುಧ ಗ್ರಹನ ನೀವು ಹೋಗಿ ಆರಾಧಿಸಿ. ತುಲಾರಾಶಿಯವರಿಗೆ ಭಯಂಕರವಾದ ಲಕ್ಕನ್ನು ಕೊಡ್ತಾನೆ. ತುಲಾರಾಶಿಯವರಿಗಿರೋಂಥ ಲಕ್ಕೇನೆ ಭಯಂಕರವಾದ ಲಕ್ ಬರುತ್ತೆ. ಆದರೆ ಈ ಒಂದು ತಿಂಗಳಲ್ಲಿ ತುಲಾರಾಶಿಯವರು ಏನೋ ಒಂದು ಕಳ್ಕೊತೀರ. ನೋವು, ಬಾಡಿ ಸಣ್ಣ ಆಗೋದು, ಇಲ್ಲ ಬಾಡಿ ದಪ್ಪ ಆಗೋದು, ಮನೆಯಲ್ಲಿ ಯಾರು ಲವ್ ಮಾಡಿ ಓಡೋಗೋದು, ನಿಮ್ಮ ಮೇಲೆ ತಂದು ತೂರೋದು, ಮನೇಲಿ ಕಳ್ತನ ಆಗೋದು, ಈ ಥರ ಘಟನೆಗಳಾಗುತ್ತೆ. ಮನೇಲಿರೋ ವಸ್ತು ಈ ಮನೇಲೇ ಇರುತ್ತೆ, ನೀವು ಕಳೆದೋಗಿರೋಂಥ ಥರ ಆಗೋದು. ಮತ್ತು ಯಾರಿಗಾರು ಶುಕ್ರ ದಶೆ ಭಾಳ ವಿಶೇಷವಾಗಿ ಇವಾಗ ಶನಿ ಬಹಳ ವಿಶೇಷವಾಗಿ ಕನ್ಯಾ ರಾಶಿಯಿಂದ 12ನೇ ಭಾವದಿಂದ ಯಾರಿಗಾರು ಕಣ್ಣನ್ನು ಕಳ್ಕೊತಾರೆ. ಶುಗರ್ ಗೀಗರ್ ಜಾಸ್ತಿ ಇದ್ದವ್ರಿಗೆ ಕಣ್ಣು ಕಾಣದಿರೋ ಥರ ಆಗ್ಬಿಡುತ್ತೆ. ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳಾಗುತ್ತೆ. ಕಣ್ಣನ್ನು ತುಂಬ ಜಾಪಾನ ನೋಡ್ಕೊಳ್ಳಿ. ಮತ್ತು ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡಿ. ಈ ಪ್ರಪಂಚ ಬಾಡಿಗೆ ಬಂದಿರೋದು, ನಾವು ಯಾವುದೂ ಸ್ವತಂತ್ರ ನಮ್ಮದಲ್ಲ ಪ್ರಪಂಚದಲ್ಲಿ. ಇಷ್ಟು ತನಕ ತುಲಾರಾಶಿ ಬಗ್ಗೆ ನೋಡಿದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.